ನಮಸ್ಕಾರ ಸ್ನೇಹಿತರ, ಪ್ರತಿ ಮನೆಗೂ ಕೂಡ ಬರ್ತಿದ್ದಾರೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ. ಗೃಹಲಕ್ಷ್ಮಿ ಇಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದಿರಿ ಮತ್ತು ಸರ್ಕಾರವು ಕೂಡ ಅದಕ್ಕೆ ಘೋಷಣೆ ಮಾಡಿತ್ತು. ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಾವು ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತೀವಿ ಅಂತ ಹೇಳಿತ್ತು. ಖುದ್ದಾಗಿ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಗೃಹ ಜ್ಯೋತಿ ಯೋಜನೆಗೂ ಕೂಡ ನೀವು ಅಪ್ಲೈ ಮಾಡ್ಬೇಕಂತ ಹೇಳಿದ್ರು. ಆದ್ರೆ ಆ ನಿರ್ಧಾರ ಈಗ ಕೈ ಚೆಲ್ಲಿದ್ದಾರೆ. ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಾವು ಕಳಿಸ್ತೀವಿ. ಅದರ ಪ್ರಕಾರ ನೀವು ಎಲಿಜಿಬಲ್ ಇದೀರಾ ಅಥವಾ ಇಲ್ಲವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡಲಾಗತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ. ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಬಿಗ್ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಸೊ ಪ್ರತಿ ಮನೆಗೆ ಬರ್ತಿದಾರಲ್ಲ, ಅವರು ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಏನು, ಭಾವಿಯಾಗಿ ನೀವು ತಿಳ್ಕೊಳ್ಬೇಕು. ಅಂದ್ರೆ ಮೊದಲೇ ಇದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತಪ್ಪ ಅಂದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೂ ಕೂಡ ಸಹಾಯ ಆಗತ್ತೆ. ಇನ್ನು ಈ ಸುಮಾರು 4,30,000 ಮಹಿಳೆಯರನ್ನ ಈ ಗೃಹಲಕ್ಷ್ಮಿಯಿಂದ ಹೊರಗಿಟ್ಟಿದ್ದಾರೆ. ಕಾರಣ ನಿಮಗ್ ಗೊತ್ತಿದೆ, ಮೃತಪಟ್ಟಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರಿಗೆ ನೂರಾರು ಕೋಟಿ ಗಟ್ಟಲೆ ಈಗಾಗಲೇ ಸರ್ಕಾರದಿಂದ ದುಡ್ಡು ಹೋಗಿದೆ. ಈ ಕಾರಣಕ್ಕಾಗಿ ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ವೆರಿಫಿಕೇಶನ್ ಮಾಡ್ತಾ ತೆಗೆದಿದ್ದಾರೆ. ಮತ್ತು ಇನ್ನು ಹಲವಾರು ಜನರು ಇನ್ನು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ ನೋಡಿ, ಅವಾಗ ಮತ್ತೆ ಲಕ್ಷಾಂತರ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ರದ್ದಾಗ್ತವೆ. ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 100ರಲ್ಲಿ 60% ರೇಷನ್ ಕಾರ್ಡ್ಗಳು ಇರ್ತವೆ. ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ 100 ಜನ ಇದೀವಿ ಅಂತ ಅನ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 100 ಜನ ಅಂದ್ರೆ 100 ಜನ ಇರೋದಿಲ್ಲ. ಸೊ ಈ 100 ಜನರಲ್ಲಿ 60 ಜನರಿಗೆ ಹೊರ ರಾಜ್ಯದಲ್ಲಿ ರೇಷನ್ಸ್ ಕಾರ್ಡ್ಗಳಿದಾವೆ. ಇನ್ನು ನಮ್ಮ ರಾಜ್ಯದಲ್ಲಿ 100 ಜನ ಇದ್ದಾರೆ. ಅದರಲ್ಲಿ 80% ಅಷ್ಟು ಜನರಿಗೆ, ಅಂದ್ರೆ 80 ಜನರಿಗೆ ರೇಷನ್ ಕಾರ್ಡ್ ಸಿಕ್ಬಿಟ್ಟಿದೆ. ಹಾಗಾದ್ರೆ 80% ಏನ್ ಜನರಿಗೆ ಈಗ ರೇಷನ್ ಕಾರ್ಡ್ ಸಿಕ್ಕಿದೆಯಲ್ಲ, ಎಲ್ಲರೂ ಕೂಡ ಬಡವರ, ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರ ಅಥವಾ APL ರೇಷನ್ ಕಾರ್ಡ್ ಹೊಂದಿದ್ದಾರ? ಹಾಗಾದ್ರೆ ಇಷ್ಟೊಂದು ಜನ ನಮ್ಮ ರಾಜ್ಯದಲ್ಲಿ ಬಡತನ ಇದ್ದಾರೆ ಅಂದ್ರೆ ಸರ್ಕಾರ ನಂಬಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲಿಕೇಶನ್ ಹಾಕಿದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಒಂದೇ ಮನೆಯಲ್ಲಿ ಇದ್ಕೊಂಡು 2 3 ರೇಷನ್ ಕಾರ್ಡ್ ಗಳನ್ನ ಹೊಂದಿದಂತವರು ಕೂಡ ಇದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಸರ್ಕಾರ ವೆರಿಫಿಕೇಶನ್ ಮಾಡ್ತಾ ಇದೆ. ಸೊ ಮೃತಪಟ್ಟವರ ಸಲುವಾಗಿ, 2 3 ರೇಷನ್ ಕಾರ್ಡ್ ಅನ್ನ ಹೊಂದಿರತಕ್ಕಂತಹ ಸಲುವಾಗಿ, ಇನ್ನು ಬೇರೆ ರಾಜ್ಯ ನಮ್ಮ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಬಡವರು ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ರೇಷನ್ ಕಾರ್ಡ್ ಗಳನ್ನ ವಿತರಣೆ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ವೆರಿಫಿಕೇಶನ್ ನಡೀತಾ ಇದೆ. ಆ ವೆರಿಫಿಕೇಶನ್ ಅಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನರಿಗೆ ನಾವು ಅರ್ಹತೆಯನ್ನ ಕೊಡಬೇಕು, ಎಷ್ಟು ಜನರಿಗೆ ದುಡ್ಡು ಕೊಡಬೇಕು, ಎಷ್ಟು ಜನರಿಗೆ ಅರ್ಹತೆಯನ್ನ ನಾವು ತೆಗೆದಾಕ್ಬೇಕು, ಯಾರಿಗೆ ದುಡ್ಡು ಕೊಡಬಾರದು ಅಂತ ಸರ್ಕಾರ ಡಿಸೈಡ್ ಮಾಡ್ತಾ ಇದೆ. ಹಾಗಾದ್ರೆ ನಾವು ಮೇನ್ ಮುಖ್ಯವಾದ ಟಾಪಿಕ್ ಗೆ ಬರೋಣ. ಈಗಾಗಲೇ ನೀವು ಒಂದು ಜ್ಞಾಪಕ ಇಟ್ಕೊಂಡಿರಬಹುದು, UHID ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ಅಂಟಿಸಿದ್ರು, ಅಥವಾ ನಿಮ್ಮ ಮನೆ ಗೇಟ್ಗೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇರ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಕಡೆ ಅಂಟಿಸಿ ಹೋಗ್ಬಿಟ್ಟಿರ್ತಾರೆ. ಆ UHID ನಂಬರ್ ಅನ್ನ ಜನರೇಟ್ ಮಾಡಿ ಅಂಟಿಸಿದ ಒಂದು ಸಂದರ್ಭದಲ್ಲಿ ಕೂಡ ಗಣತಿಯ ಕಾರ್ಯ ನಡೆದಿತ್ತು. ಅದೇ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆಗಳನ್ನ ಏನೇನ್ ಕೇಳಿದ್ರು ಜ್ಞಾಪಕ ಇರ್ಬೋದು ನಿಮ್ಗೆ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಳ್ತಾರೆ, ಆಧಾರ್ ಕಾರ್ಡ್ ತೆಗೆದುಕೊಳ್ತಾರೆ, ಮತ್ತು 18 ವರ್ಷದ ಮೇಲ್ಪಟ್ಟವರ ಒಂದು ವೋಟರ್ ID ಗಳನ್ನ ತೆಗೆದುಕೊಂಡಿರ್ತಾರೆ. ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸರ್ಕಾರಿ ನೌಕರಸ್ಥರಿದ್ದಾರೆ, ಎಷ್ಟು ಜನ ಬಿಸ್ನೆಸ್ ಮಾಡ್ತಿದ್ದಾರೆ, ಆ ಬಿಸ್ನೆಸ್ ಯಾವುದು, ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದಾವೆ, ಅದರಲ್ಲಿ 4 ವೀಲರ್ ವಾಹನಗಳಷ್ಟು, 2 ವೀಲರ್ ವಾಹನಗಳಷ್ಟು, ನಿಮ್ಮ ಮನೆ ಗ್ರಾಮೀಣ ಭಾಗದಲ್ಲಿದೆಯಾ ಅಥವಾ ಸಿಟಿಯಲ್ಲಿದೆಯಾ, ಎಷ್ಟು ದೊಡ್ಡದಾಗಿದೆ, ಮೇಲ್ಗಡೆ ಬಾಡಿಗೆ ಸಿಸ್ಟಮ್ ಗಳನ್ನ ಕೊಟ್ಟಿದ್ದೀರಾ, ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಂಗಡಿಗಳನ್ನ ಇಟ್ಕೊಂಡಿದ್ದೀರಾ, ಏನು ನಿಮ್ಮ ವ್ಯವಹಾರಗಳು, ಸಂಪೂರ್ಣ ಡೀಟೇಲ್ಸ್ ಅನ್ನ ಸರ್ಕಾರ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಮತ್ತು ನಿಮ್ಮ ಹೊಲ ಗದ್ದೆಗಳು, ಆಸ್ತಿ ಪಾಸ್ತಿಗಳು ಎಷ್ಟು, ಈ ರೀತಿ ಪ್ರತಿಯೊಂದು ಮಾಹಿತಿಯನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ಅವಾಗ್ಲೂ ಕೂಡ ತೆಗೆದುಕೊಂಡಿತ್ತು. ಮತ್ತೆ ಈಗ SIR ಪ್ರಕ್ರಿಯೆ ನಡೀತಾ ಇದೆ, ನಿಮ್ಮ ಗಮನದಲ್ಲಿ ಇರಬಹುದು. ನಮ್ಮ ರಾಜ್ಯಕ್ಕೂ ಕೂಡ ಬಂದು ತಲುಪಿದೆ ಈಗ. ಸೊ ಮುಂದಿನ ಎಲೆಕ್ಷನ್ ಆಗುವ ತನಕ SIR ಪ್ರಕ್ರಿಯೆ ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಈಗ 2-3 ತಿಂಗಳಲ್ಲಿ ಕ್ಲಿಯರ್ ಆಗತ್ತೆ. ಆದ್ರೆ ಸಮಾಧಾನವಾಗಿ ಮಾಡ್ತಿದ್ದಾರೆ. ಈ SIR ಪ್ರಕ್ರಿಯೆ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶಿಯ ನುಸುರುಕೋರರು ನಮ್ಮ ರಾಷ್ಟ್ರದಲ್ಲಿ ಬಂದು ನೆಲೆ ಊರಿರ್ತಕ್ಕಂಥದ್ದು. ಅದು ನಮ್ಮ ರಾಜ್ಯದಲ್ಲಿ ಕೂಡ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೂಡ SIR ಪ್ರಕ್ರಿಯೆ ನಡೆಯುತ್ತೆ.
ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಆಧಾರ್ ಕಾರ್ಡ್ ಮಾಡ್ಕೊಂಡವರು ಆಧಾರ್ ಕಾರ್ಡ್ ನಿಂದ ವೋಟರ್ ಐಡಿಯನ್ನ ಮಾಡ್ಕೊಳ್ಳೋದು, ತಮಗೆ ಬೇಕಾದ ಪಕ್ಷಕ್ಕೆ ಓಟ್ ಹಾಕೊಳ್ಳೋದು. ಸೊ ಈ ರೀತಿ ನಡೀತಾ ಇರುವಂತಹ ಕಾರಣಕ್ಕಾಗಿ ಚುನಾವಣೆ ಆಯೋಗ ಈ SIR ಪ್ರಕ್ರಿಯೆ ಮಾಡ್ತು. ಈಗಾಗಲೇ ಬಂಗಾಳದಲ್ಲಿ ಕೂಡ ಎಲೆಕ್ಷನ್ ಆಯ್ತಲ್ವಾ, ಅದಕ್ಕಿಂತ ಮುಂಚಿತವಾಗಿನೇ SIR ಪ್ರಕ್ರಿಯೆ ಆಯಿತು. ಸುಮಾರು 60 ಲಕ್ಷಕ್ಕಿಂತ ಹೆಚ್ಚಿನ ವೋಟರ್ಗಳು ಅಲ್ಲಿ ಡಿಲೀಟ್ ಆದ್ವು. ಈಗ ನಮ್ಮ ರಾಜ್ಯದ ಸರದಿ ಇದೆ, ಇಲ್ಲಿ ಎಷ್ಟು ಲಕ್ಷ ವೋಟರ್ ಐಡಿಗಳು ಡಿಲೀಟ್ ಆಗ್ತಾವ ಗೊತ್ತಿಲ್ಲ. ಅದರಲ್ಲಿ ಈಗ ವೆರಿಫಿಕೇಶನ್ ಮಾಡುವಾಗ ಸರ್ಕಾರಕ್ಕೆ ಏನ್ ಮಾಹಿತಿ ಸಿಗತ್ತಪ್ಪ ಅಂದ್ರೆ, ಆ ವೋಟರ್ ಐಡಿ ಎಲ್ಲಿ ನೋಡಿದಾಗ ಈಗ ಅಪ್ಲಿಕೇಶನ್ ಹಾಕುವಾಗ ಮತ್ತು ರೇಷನ್ ಕಾರ್ಡ್ ನಲ್ಲಿ ಕೆಲವೊಂದಿಷ್ಟು ಜನ 5 ಜನರದ್ದು, ಅಂದ್ರೆ ಈಗ ಮನೆಯಲ್ಲಿ 10 ಜನ ಇದ್ರು ಕೇವಲ 5 ಜನರದ್ದು ಒಂದು ರೇಷನ್ ಕಾರ್ಡು, ಇನ್ನು 5 ಜನರದ್ದು 2 ರೇಷನ್ ಕಾರ್ಡ್ ಅಂತ ಮಾಡಿಸಿರ್ತಾರೆ. ಸೊ ಹೀಗಿರುವಾಗ ಅಣ್ಣ ತಮ್ಮಂದಿರದ್ದು ಬೇರೆ ರೇಷನ್ ಕಾರ್ಡು, ಆದ್ರೆ ಮನೆಯಲ್ಲಿ ಎಷ್ಟು ಜನ ವೋಟರ್ ಐಡಿ ಇದಾವೆ, ಎಷ್ಟು ಜನ ಇದ್ದೀರಿ ಅಂತ ಕೇಳಿದಾಗ ಒಟ್ಟೂರು ಜನರ ಹೆಸರನ್ನ ನೀವು ಹೇಳ್ಬಿಡ್ತೀರಿ. ಇದು ಒಂದು ಮುಖ್ಯವಾದ ಸರ್ಕಾರಕ್ಕೆ ಲೀಡ್ ಸಿಗತ್ತೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ವೋಟರ್ ಐಡಿಗಳಿದಾವೆ, ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾರೆ, ಪ್ಯಾನ್ ಕಾರ್ಡ್ ಗಳನ್ನು ಕೂಡ ನಿಮ್ಮ ಚೆಕ್ ಮಾಡಲಾಗತ್ತೆ. ವಾಸಸ್ಥಳ ಅಂದ್ರೆ ಎಲ್ಲವೂ ಕೂಡ ವೆರಿಫಿಕೇಶನ್ ಆಗತ್ತೆ. ನೀವು ಯಾವ ಮನೆಯಲ್ಲಿ ವಾಸವಾಗಿದ್ರೆ ಅದು ಕೂಡ ಕನ್ಫರ್ಮ್ ಆಗತ್ತೆ. ಸೊ ಹೀಗಾಗಿ ನಿಮ್ಮ ಬರೀ ವೋಟರ್ ಐಡಿ ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರೆ ಅಷ್ಟೇ ಅಲ್ಲ, ನಿಮ್ಮ ವೋಟರ್ ಐಡಿ ಮುಖ್ಯವಾಗಿ ಈ SIR ಪ್ರಕ್ರಿಯೆ ಮಾಡುವಾಗ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ, ನಿಮ್ಮ ಮಕ್ಕಳಷ್ಟು, ನಿಮ್ಮ ಗಂಡಂದಿರು ತೀರಿ ಹೋಗಿದಾರ ಅಥವಾ ಇಲ್ಲವಾ, ಸೊ ಈ ರೀತಿ ಸಂಪೂರ್ಣ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಲಾಗತ್ತೆ. ಸೊ ಯಾರೋ ಹೆಸರಲ್ಲೇ ಯಾರೋ ಓಟ್ ಹಾಕ್ತಾ ಇದಾರೆ, ಈ ರೀತಿ ನಡೀತಾ ಇರುವಂತಹ ಕಾರಣಕ್ಕಾಗಿ SIR ಪ್ರಕ್ರಿಯೆ ನಡೀತಾ ಇದೆ. SIR ನಡುವಾಗ ಸರ್ಕಾರಕ್ಕೆ ಇದೆಲ್ಲವೂ ಕೂಡ ಇನ್ಫಾರ್ಮೇಶನ್ ಹೋಗತ್ತಲ್ವಾ, ಅಂದ್ರೆ ಚುನಾವಣೆ ಆಯೋಗ ಕಲೆಕ್ಟ್ ಮಾಡ್ಕೊಳತ್ತೆ. ಆದ್ರೆ ಸರ್ಕಾರಕ್ಕೆ ಏನ್ ಗೊತ್ತಾಗತ್ತೆ, ಇದರಿಂದ ಸ್ವಲ್ಪನಾದ್ರೂ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಬದುಕಿಲ್ಲ, ಈಗಾಗಲೇ ನಾವು ಯಾರಿಗೆ ಬದುಕಿಲ್ಲದವರಿಗೆ ದುಡ್ಡು ಕೊಡ್ತಾ ಇದೀವಿ, ಮತ್ತು ಒಂದು ಮನೆಯಲ್ಲಿ ಯಾರು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ, ಒಂದು ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ದಾರೆ, ಒಂದು ಮನೆಯಲ್ಲಿ ಎಷ್ಟು ವೋಟರ್ ಐಡಿಗಳಿದಾವೆ, ಇದ್ರೆಲ್ಲದರ ಬಗ್ಗೆ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡು ಅವರಿಗೆ ಈ ಯೋಜನೆಯ ಲಾಭ ಕೊಡಬೇಕಾ ಅಥವಾ ಬೇಡವಾ, ಅವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಕಾ ಅಥವಾ ಬೇಡವಾ ಅಂತ ನಿರ್ಧರಿಸುತ್ತೆ. ಸಂಪೂರ್ಣ ಡೀಟೇಲ್ಸ್ ನೀವ್ ಏನೇ ಮಾಡಿ, ನಿಮ್ಮಲ್ಲಿರ್ತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ಸೊ ಅದರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ನಿಮಗೆ ಕೊಡ್ಬೇಕಾ ಬೇಡವಾ ಅಂತ ಸರ್ಕಾರ ಡಿಸೈಡ್ ಮಾಡತ್ತೆ. ಸೊ ನಾನು ಹೇಳೋದು ನಿಮಗೆ ಕ್ಲಿಯರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ SIR ಪ್ರಕ್ರಿಯೆ ನಡೆಯುವಾಗಲೇ ಸಂಪೂರ್ಣ ಡೀಟೇಲ್ ಸರ್ಕಾರಕ್ಕೆ ಸಿಕ್ಬಿಡ್ತಾ ಇದೆ. ಜೊತೆಗೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಎಲ್ಲ ನಾನು ಹೇಳ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಏನ್ ಕೊಡ್ತೀರಿ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಇನ್ನೂ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕೇಳಬಹುದು. ನಿಮ್ಮ ಆಧಾರ್ ಕಾರ್ಡ್ ಅಷ್ಟೇ ಕೇಳೋದಿಲ್ಲ ಮತ್ತು ರೇಷನ್ ಕಾರ್ಡ್ ಅಷ್ಟೇ ಕೇಳೋದಿಲ್ಲ, ನಿಮ್ಮ ಮನೆಯಲ್ಲಿ ವೋಟರ್ ಐಡಿ ಅಷ್ಟೇ ಕೇಳೋದಿಲ್ಲ, ಪ್ಯಾನ್ ಕಾರ್ಡ್ ಕೂಡ ಕೇಳಲಾಗಬಹುದು. ಅದಕ್ಕಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಮತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತೇ ಬರ್ತಾರಂತ ಹೇಳಿಕ್ ಬರೋದಿಲ್ಲ. ಡೇಟ್ ಫಿಕ್ಸ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಯಾವಾಗ ಬೇಕಾದ್ರೂ ಕೂಡ ಬರಬಹುದು. ಸೊ ಹಾಗಾಗಿ ಕ್ಲಿಯರಿಟಿ ನಿಮಗೆ ಈಗಲೇನೆ ನಾನು ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಂದಾಗ ಏನ್ ಮಾತನಾಡಬೇಕು, ಏನ್ ಮಾಹಿತಿ ಕೊಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಇಟ್ಕೊಂಡ್ಬಿಡಿ. ಇನ್ನು ಎರಡೆರಡು ರೇಷನ್ ಕಾರ್ಡ್ ಹೊಂದಿದ್ರೆ ಅದಕ್ಕೆ ರದ್ದು ಮಾಡೋದಂತೂ ಖಚಿತ. ನೀವು ಎಷ್ಟೇ ತಪ್ಪಿಸಿಕೊಳ್ಳಿಕ್ ನೋಡಿದ್ರು ಅದನ್ನ ತಪ್ಪಿಸಿಕೊಳ್ಳಿಕ್ ಆಗೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದು ಖಚಿತ. ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಈಗ ದುಡ್ಡು ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಉಳಿದಂತಹ ಫಲಾನುಭವಿಗಳಿಗೆ ರೇಷನ್ ಕೊಡೋದಿಲ್ಲ, ರೇಷನ್ ಕಾರ್ಡ್ ರದ್ದು ಆಗತ್ತೆ. ಈ ಕಡೆ ಗೃಹಲಕ್ಷ್ಮಿನೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಇನ್ನೇನೇ ಕ್ವಶನ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನ ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.